ನಾರ್ಮಲ್ ಡೆಲಿವರಿ ಆಗುತ್ತಾ ಇಲ್ವಾ? ಮತ್ತು ಸಾಕಷ್ಟು ಸಲ ಗರ್ಭಿಣಿ ಸ್ತ್ರೀಯರು ನಮ್ಮ ಆಂಟಿನೆಟಲ್ ಚೆಕಪ್ ಅಥವಾ ಒ ಪಿ ಡಿಗೆ ಬಂದಾಗ ಯೂಶ್ವಲಿ ಕೇಳುವಂಥ ಒಂದು ಕ್ವಶನ್ ಏನಂದರೆ, ಮೇಡಮ್ ನಾನು ಏನು ಮಾಡೋದ್ರಿಂದ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಸಾಕಷ್ಟು ಸಲ ಈ ಪ್ರಶ್ನೆನ ನಮಗೆ ಕೇಳ್ತಾರೆ. ಸೊ ಇವತ್ತಿನ ವಿಷಯ ಟಿಪ್ಸ್ ಫಾರ್ ನಾರ್ಮಲ್ ಡೆಲಿವರಿ. ಸೊ ಈ ಟಿಪ್ಸ್ ಫಾರ್ ನಾರ್ಮಲ್ ಡೆಲಿವರಿನ ನಾನು 2 ವಿಭಾಗಗಳಾಗಿ ವಿಂಗಡಿಸ್ತೀನಿ. ಒಂದು, ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ. ಎರಡನೇದು, ಡೆಲಿವರಿ ಟೈಮಲ್ಲಿ ನಾವು ಯಾವ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗ್ಬೋದು ಅಂತ. ಮೊದಲನೇದಾಗಿ ಪ್ರೆಗ್ನೆನ್ಸಿ. ಸೊ ಟಿಪ್ ನಂಬರ್ 1 ಏನಂತಂದರೆ ಆಪ್ಟಿಮಮ್ ವೆಯ್ಟ್ ಗೇನ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀ ವೆಯ್ಟ್ ಎಷ್ಟು ಹೆಚ್ಚಿಗೆ ಮಾಡ್ಕೋಬೇಕು ಅಂದರೆ 10 ರಿಂದ 12 kg. ಇದನ್ನು ನಾವು ಆಪ್ಟಿಮಮ್ ವೆಯ್ಟ್ ಗೇನ್ ಅಂತ ಹೇಳ್ತೀವಿ. ಸೊ ಒಂದು 30 ರಿಂದ 40% ಗರ್ಭಿಣಿ ಸ್ತ್ರೀಯರು ಏನಾಗ್ತಾರೆ, ಓವರ್ ವೆಯ್ಟ್ ಅಂದರೆ ಅವರ ವೆಯ್ಟ್ಗಿನ ಈ ಆಪ್ಟಿಮಮ್ ವೆಯ್ಟ್ಗಿನ ಜಾಸ್ತಿ ಇರ್ತಾರೆ. 15 ರಿಂದ 20% ಗರ್ಭಿಣಿ ಸ್ತ್ರೀಯರು ಅಂಡರ್ ವೆಯ್ಟ್ ಆಗಿರ್ತಾರೆ. ಸೊ ಈ 2 ಸ್ಪೆಕ್ಟ್ರಮ್ ಅಂತಂದರೆ ಓವರ್ ವೆಯ್ಟ್ ಮತ್ತು ಅಂಡರ್ ವೆಯ್ಟ್ ಪೇಷಂಟ್ಸ್ಗಳೇ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಸ್ವಲ್ಪ ಕಷ್ಟವಾಗ್ಬೋದು. ಸೊ ಹಾಗಾಗಿ ಆಪ್ಟಿಮಮ್ ವೆಯ್ಟ್ ಯಾವ ರೀತಿ ನಾವು ಪಡ್ಕೋಬೋದು ಅಂತ ಹೇಳ್ಬಿಟ್ಟು, ಸೊ ಆಪ್ಟಿಮಮ್ ವೆಯ್ಟ್ ಗೇನಲ್ಲಿ ತುಂಬ ಇಂಪಾರ್ಟೆಂಟ್ ನಮ್ಮ ಡಯಟ್. ಸೊ ನಾವು ಯಾವ ರೀತಿ ಆಹಾರನ ಸೇವಿಸಿದ್ರೆ ನಮಗೆ ಆಪ್ಟಿಮಮ್ ವೆಯ್ಟ್ ಗೇನ್ ಆಗಬಹುದು ಅಂತ. ಯೂಶ್ವಲಿ ಏನಾಗುತ್ತೆ, ಮನೇಲಿ ಅಮ್ಮ ಅಥವಾ ಅಜ್ಜಿ ಇದ್ದಾಗ ಒಬ್ಬ ಗರ್ಭಿಣಿ ಸ್ತ್ರೀಗೆ ಏನು ಹೇಳ್ತಾರೆ, ಚೆನ್ನಾಗಿ ಊಟ ಮಾಡಿ, ಜಾಸ್ತಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವ್ರನ್ನ ಫೋರ್ಸ್ ಮಾಡೋದು ಉಂಟು. ಬಟ್ ನಾವು ಹೇಳೋದೇನಂತಂದರೆ, ಇಬ್ಬರಿಗಾಗುವಷ್ಟು ದಯವಿಟ್ಟು ಊಟ ಮಾಡಬೇಡಿ. ನಿಮ್ಮ ಊಟದಲ್ಲಿ ಪೌಷ್ಟಿಕಾಂಶತೆಗಳು ಹೆಚ್ಚಿಗೆ ಇರಲಿ. ಅದು ಸೊಪ್ಪು ತರಕಾರಿ ಆದರೂ ಇರ್ಬೋದು, ಅಥವಾ ಕಾಳುಗಳು ಹೆಚ್ಚಿಗೆ ತಗೊಳ್ಳಿ, ಮತ್ತು ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ನಿಮ್ಮ ಒಂದು ಊಟದ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಡಯಟಲ್ಲಿ ನಿಮ್ಮ ನ್ಯೂಟ್ರಿಷನ್ ಚೆನ್ನಾಗಿರಬೇಕು ಡಯಟಲ್ಲಿ. ಮತ್ತು ಎರಡನೇದು, ಜಂಕ್ ಫುಡ್ಡನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕು. ಇನ್ನು 3ನೇ ಟಿಪ್ ಏನಂತಂದರೆ, ಬಿ ಆ್ಯಕ್ಟಿವ್. ಆದಷ್ಟು ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಸೊ ಆ್ಯಕ್ಟಿವ್ ಅಂತಂದ ತಕ್ಷಣ ಏನಂತಂದರೆ ಯಾವುದೇ ರೂಪದಲ್ಲಿ ಇರ್ಬೋದು, ಅದು ವಾಕಿಂಗ್ ಆದರೂ ಇರ್ಬೋದು, ಅಥವಾ ಯೋಗ ಅಟೆಂಡ್ ಮಾಡೋದ್ರಲ್ಲಿ ಆದರೂ ಇರ್ಬೋದು, ಅಥವಾ ಎಕ್ಸಸೈಸಸ್, ಪ್ರೀನೇಟಲ್ ಏರೋಬಿಕ್ ಕ್ಲಾಸಸ್ ಸಾಕಷ್ಟು ಕಡೆ ನಡೆಯುತ್ತೆ. ಸೊ ಅದನ್ನಾದರೂ ನೀವು ಮಾಡ್ಕೋಬೋದು. ವಾಕಿಂಗ್ ಅಂತ ಅಂದಾಗ ಯೂಶ್ವಲಿ ನಾವು ಹೇಳೋದೇನೆಂದರೆ, ಬೆಳಗ್ಗೆ ಒಂದು 3/4 ಗಂಟೆ ವಾಕ್ ಮಾಡಿ, ಮತ್ತು ಸಾಯಂಕಾಲ ಒಂದು 3/4 ಗಂಟೆ ವಾಕ್ ಮಾಡಿ. ಮತ್ತು ಆದಷ್ಟು ನಿಮ್ಮ ಸಣ್ಣ ಪುಟ್ಟ ಮನೆ ಕೆಲಸಗಳನ್ನು ಆದಷ್ಟು ಮಾಡ್ಕೊತಾ ಇರಿ. ಅದರ ಜೊತೆಗೆ ಎಕ್ಸಸೈಸ್, ಯಾವ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಸೊ ಎಕ್ಸಸೈಸ್ ಯಾವ ರೀತಿ ಇರಬೇಕು ಅಂತಂದರೆ, ಪೆಲ್ವಿಕ್ ಫ್ಲೋರ್ ಅಂದರೆ ಯೋನಿ ಭಾಗದಲ್ಲಿರುವಂಥ ಮಸಲ್ಗಳನ್ನು ಸ್ಟ್ರೆಂಥನ್ ಮಾಡುವಂಥ ಎಕ್ಸಸೈಸಸ್. ಫಾರ್ ಎಕ್ಸಾಂಪಲ್ ಕೀಜಲ್ಸ್ ಎಕ್ಸಸೈಸಸ್ ಅಥವಾ ಹಿಪ್ ಓಪನಿಂಗ್ ಎಕ್ಸಸೈಸಸ್ ಅಂತ ಸಾಕಷ್ಟು ಯೋಗ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತಾರೆ. ಸೊ ಅದನ್ನು ನೀವು ಮಾಡೋದ್ರಿಂದ ನಿಮಗೆ ಡೆಲಿವರಿ ಟೈಮಲ್ಲಿ ಅದು ನಿಮಗೆ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ. ಇನ್ನು 3ನೇದು, ಚೈಲ್ಡ್ ಬರ್ತ್ ಎಜುಕೇಷನ್. ಏನಿದು ಚೈಲ್ಡ್ ಬರ್ತ್ ಎಜುಕೇಷನ್? ಎಷ್ಟೋ ಸಲ ಗರ್ಭಿಣಿ ಸ್ತ್ರೀಯರು ಬಂದಾಗ ಅವ್ರಿಗೆ ನಾರ್ಮಲ್ ಡೆಲಿವರಿ ಬೇಕಾಗಿರುತ್ತೆ. ಅವರು 9 ತಿಂಗಳು ಅವ್ರಿಗೆ ಡೌಟ್ಸ್ ಇರುತ್ತೆ. ಏನಂತಾರೆ, ಅವ್ರು ನಮ್ಮನ್ನು ಕೇಳೋದು ನಾರ್ಮಲ್ ಡೆಲಿವರಿ ಮಾಡಿಸಿ ಮೇಡಮ್ ಅಂತ ಕೇಳ್ತಾರೆ. ಬಟ್ ಒಂದ್ಸಲ ನೋವು ಶುರುವಾದ ತಕ್ಷಣ ಅವ್ರೇನಂತಾರೆ, ಇಲ್ಲ ನಮಗೆ ಸಿಸೇರಿಯನ್ ಮಾಡಿಬಿಡಿ, ನೋವು ತಡಿಲಿಕ್ಕಾಗೋದಿಲ್ಲ ಅಂತ ಸಾಕಷ್ಟು ಹೆಣ್ಮಕ್ಳು ಹೇಳೋದುಂಟು. ಸೊ ಹಾಗಾಗಿ ನಿಮ್ಮನ್ನು ನೀವು ದಯವಿಟ್ಟು ಮೆಂಟಲಿ ಮತ್ತು ಫಿಸಿಕಲಿ ಪ್ರಿಪೇರ್ ಮಾಡ್ಕೊಂಡು ಬರಬೇಕು. ನಾವು ಹೇಗೆ ಯಾವುದೇ ಎಕ್ಸಾಮಲ್ಲಿ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ತೀವೋ ಅದೇ ರೀತಿ ಡೆಲಿವರಿ ಅನ್ನೋದು ಒಂದು ಪುಟ್ಟ ಎಕ್ಸಾಮ್ ಇದ್ದಂಗೆ. ಹಾಗಾಗಿ ದಯವಿಟ್ಟು ಪ್ರಿಪೇರ್ ಯೋರ್ ಸೆಲ್ಫ್ ಫಾರ್ ದ ಡೆಲಿವರಿ. ಹಾಗಾಗಿ ಅದು ಪ್ರಿಪರೇಷನ್ ಒಂದು ಬುಕ್ ಓದೋದ್ರಿಂದನೂ ಇರ್ಬೋದು, ಒಳ್ಳೆ ಬುಕ್ಸ್, ಎಸ್ಪೆಷಲಿ ಈಗ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಟೈಮಲ್ಲಿ ಏನೇನು ಆಗ್ಬೋದು ಅನ್ನೋದು ಸಾಕಷ್ಟು ಬುಕ್ಸ್ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಳ್ಳೆ ಬುಕ್ಸ್ಗಳನ್ನು ಆಯ್ಕೆ ಮಾಡಿ ಅದನ್ನು ನೀವು ಓದ್ಬೋದು. ಅಥವಾ ನಿಮ್ಮ ಅಜ್ಜಿ ಅಥವಾ ಅಮ್ಮ ಅಥವಾ ಅಕ್ಕಂದರು ಯಾರಾದರೂ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳಿದಾಗ ಅದನ್ನು ಪಾಸಿಟಿವ್ ರೀತಿಯಲ್ಲಿ ತೊಗೊಂಡು ಅದರಿಂದಲೂ ನೀವು ಸಾಕಷ್ಟು ಕಲ್ತ್ಕೋಬೋದು. ಅಥವಾ 3ನೇದು, ನಿಮ್ಮ ಗೈನಕಾಲಜಿಸ್ಟ್ ಯಾರಿರ್ತಾರೆ ಅವ್ರ ಜೊತೆಗೆ ಮುಕ್ತವಾಗಿ ನೀವು ಏನೇನು ಡೌಟ್ಸ್ ಇದೆ ದಯವಿಟ್ಟು ಕನ್ಸಲ್ಟ್ ಮಾಡಿ. ಯಾವುದೇ ಸಣ್ಣ ಡೌಟ್ಸ್ ಇದ್ದರೂ ಅದನ್ನು ಕನ್ಸಲ್ಟ್ ಮಾಡಿಬಿಟ್ಟು ಡೆಲಿವರಿಗಿಂತ ಮುಂಚೆನೇ ಅದನ್ನೆಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ನೀವು ಡೆಲಿವರಿಗೆ ಮೆಂಟಲಿ ಮತ್ತು ಫಿಸಿಕಲಿ ಪ್ರಿಪೇರ್ ಆಗಿ ಬರುವುದು ತುಂಬ ಒಳ್ಳೆಯದು. ಇನ್ನು 2ನೇ ಪಾರ್ಟು, ಡೆಲಿವರಿ ಟೈಮಲ್ಲಿ ಏನೇನು ಮಾಡಬೇಕನ್ನೋದು. ಸೊ ಡೆಲಿವರಿ ಟೈಮಲ್ಲಿ ಫಸ್ಟ್ ಟಿಪ್ ನಂಬರ್ 1 ಏನಂತಂದರೆ, ಸ್ಟೇ ಅವೇ ಫ್ರಮ್ ಯೋರ್ ಬ್ಯಾಕ್ ಅಂತ ಹೇಳ್ತೀವಿ. ಅಂದರೆ ಡೆಲಿವರಿ ಪೇನ್ ಶುರುವಾದ ಮೇಲೂ ಸಾಕಷ್ಟು ವಾಕ್ ಮಾಡೋದ್ರಿಂದನೂ ಅದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಏನು ಡೆಲಿವರಿ ಟೈಮಲ್ಲಿ ವಾಕ್ ಮಾಡೋದ್ರಿಂದ ಒಂದು ನಿಮಗದು ರಿಲ್ಯಾಕ್ಸೇಷನ್ ಸಿಗುತ್ತೆ. 2ನೇದು, ಮಗುವಿನ ತಲೆ ಏನಾಗುತ್ತೆ, ಪೆಲ್ವಿಕ್ ಗರ್ಡಲ್ ಅಂತ ಹೇಳ್ತೀವಿ, ಅದ್ರ ಒಳಗಡೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕ್ವಾಟಿಂಗ್ ಅನ್ನೋ ಒಂದು ಪೊಸಿಷನ್ ಇದೆ. ಸೊ ಆ ಪೊಸಿಷನಲ್ಲಿ ಏನಾಗುತ್ತೆ, ನಮ್ಮ ಪೆಲ್ವಿಸ್ ಗರ್ಡಲ್ 30% ಅಗಲವಾಗಬಹುದು.
ಹಾಗಾಗಿ ಈಸಿಯಾಗಿ ತಲೆ ಕೆಳಗಡೆ ಬರುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ದಯವಿಟ್ಟು ಪೇಯ್ನ್ ಶುರುವಾದ ಮೇಲೂ ವಾಕ್ ಮಾಡ್ತಿರ್ಬೇಕು. ಟಿಪ್ ನಂಬರ್ 2 ಏನಂತಂದರೆ 24/7 ಒಬ್ಬರು ಸಪೋರ್ಟ್ ಇರಬೇಕು ನಿಮಗೆ. ನೀವು ಹಾಸ್ಪಿಟ್ಲಿಗೆ ಬಂದಾಗ ಆದಷ್ಟು ಒಬ್ಬರನ್ನ ಜೊತೆ ಕರ್ಕೊಂಡು ಬರಬೇಕು. ಆ ಜೊತೆಗೆ ಯಾರು ಬರ್ತಾರೆ ಆ ಅಟೆಂಡರ್ ಅನ್ನೋದು ನಿಮಗೆ ಮುಂಚಿತವಾಗಲೇ ಆಯ್ಕೆ ನಿಮ್ಮಲ್ಲಿ ಆಗಿರಬೇಕು. ಅವರು ಅಟೆಂಡರ್ ನಿಮ್ಮ ಹಸ್ಬೆಂಡ್ ಆದರೂ ಆಗಿರ್ಬೋದು, ಅಥವಾ ನಿಮ್ಮ ತಾಯಿ ಅಥವಾ ಅಕ್ಕ, ಯಾರಾದರೂ ಒಬ್ಬರು ರಿಲಯಬಲ್ ಅಟೆಂಡರ್ ಬೇಕು. ಯಾಕೆ ಅಟೆಂಡರ್ ಬೇಕಂತ ಹೇಳೋದಂತಂದರೆ ಅವರು ನಿಮಗೆ ಮೆಂಟಲಿ ಮತ್ತು ಫಿಸಿಕಲಿ ನಿಮಗೆ ಸಪೋರ್ಟ್ ಕೊಡ್ತಾರೆ. ಯೂಶ್ವಲಿ ಏನಾಗುತ್ತೆ, ಸಾಕಷ್ಟು ಹೆಣ್ಮಕ್ಳಿಗೆ ಡೆಲಿವರಿ ಪೇಯ್ನ್ ಶುರುವಾದ ಕೂಡಲೇ ಅವಳು ಅಳೋದ್ರ ಜೊತೆಗೆ ಅವರ ಜೊತೆಗಿರೋರು ಅಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಆ ಥರ ಆದಾಗ ಅದು ಜಾಸ್ತಿ ಟೆನ್ಷನ್ನ ಉಂಟು ಮಾಡುತ್ತೆ. ಹಾಗಾಗಿ ಒಬ್ಬರು ರಿಲಯಬಲ್ ಅಟೆಂಡರ್ ಡೆಲಿವರಿ ಟೈಮಲ್ಲಿ ಇರಬೇಕು. ಅವರು ನಿಮಗೆ ಸಣ್ಣ ಮಸಾಜ್, ಬ್ಯಾಕ್ ಮಸಾಜ್ ಕೊಡೋದ್ರಿಂದ ಅಥವಾ ಹೊಟ್ಟೆ ಮೇಲೆ ಮಸಾಜ್ ಕೊಡೋದ್ರಿಂದ ನಿಮಗೆ ಸಾಕಷ್ಟು ಅದು ರಿಲೀಫ್ ಉಂಟು ಮಾಡುತ್ತೆ. ಹಾಗಾಗಿ ನಿಮ್ಮ ಜೊತೆಗೆ ಯಾರು ಒಬ್ಬರು ರಿಲಯಬಲ್ ಅಟೆಂಡರ್ ಬರ್ತಾರೆ ಅನ್ನೋದು ಮುಂಚೆನೇ ಅದು ನೀವು ಗೊತ್ತಿರಬೇಕು, ಮತ್ತು ಅವರನ್ನೇ ನೀವು ಆದಷ್ಟು ಕರ್ಕೊಂಡು ಬರಬೇಕು. ಮೂರನೇದು ಹೈಡ್ರೇಷನ್ ಅಂತಂದರೆ ಏನಾಗ್ಬಿಡುತ್ತೆ, ನಾವು ಡೆಲಿವರಿ ಪೇಯ್ನ್ ಶುರುವಾದಾಗ ಸಾಕಷ್ಟು ಹೆಣ್ಮಕ್ಳು ನೀರು ಕುಡಿಯಲ್ಲ, ಅವರು ಏನೂ ಊಟನೂ ಮಾಡೋದಿಲ್ಲ. ಊಟ ಪರವಾಗಿಲ್ಲ, ಊಟ ತೊಂದರೆ ಇಲ್ಲ, ಬಟ್ ಅಟ್ಲೀಸ್ಟ್ ನೀರು ಕುಡಿಬೇಕು, ಜ್ಯೂಸ್ ತೊಗೋಬೇಕು, ಎಳ್ನೀರು ತೊಗೋಬೇಕು. ಯಾಕೆ ಹೈಡ್ರೇಷನ್ ಇಂಪಾರ್ಟೆಂಟ್? IV ಫ್ಲೂಯಿಡ್ ಡಾಕ್ಟರ್ ಹಾಕ್ತಾರೆ, ಇಲ್ಲ ಅಂತಲ್ಲ, ಬಟ್ ಆದರೆ ನಾವು ಚೆನ್ನಾಗಿ ನೀರು ಕುಡಿಯೋದ್ರಿಂದ ನಮಗೆ ಅದು ಸ್ಟ್ಯಾಮಿನಾ ಹೆಚ್ಚಿಗೆ ಆಗುತ್ತೆ, ಮತ್ತು ನಮಗೆ ಬೇಬಿನ ಪುಷ್ ಮಾಡೋದಕ್ಕೆ ಅದು ತುಂಬ ಈಸಿ ಆಗುತ್ತೆ. 4ನೇ ಟಿಪ್ ಏನಂತಂದರೆ ಬ್ರೀತ್. ನೀವು ಹೇಳ್ಬೋದು, ಏನು ಮೇಡಮ್ ಬ್ರೀದ್ ಅಂತ ಹೇಳ್ತೀರಿ, ನಾನು ಉಸಿರಾಡ್ತಾನೆ ಇದ್ದೀನಿ ಅಂತ ಹೇಳ್ತೀರಿ ನೀವು. ಬಟ್ ಬ್ರೀದ್ ಅಂತಂದರೆ ಆ ರೀತಿ ಅಲ್ಲ. ಒಂದ್ಸಲ ಪೇಯ್ನ್ ಶುರುವಾದಾಗ ಏನಾಗುತ್ತೆ, ಮಹಿಳೆ ಪುಷ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆ ಪುಷ್ ಮಾಡಿದಾಗ ಅವರಿಗೆ ಆ ಬ್ರೀದಿಂಗ್ ಏನಿದೆ ಅವರಿಗೆ ಬೇಗ ಅಂದರೆ ಹೈಪರ್ ವೆಂಟಿಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಹೈಪರ್ ವೆಂಟಿಲೇಷನ್ ಏನು ಮಾಡುತ್ತೆ, ನಮ್ಮ ಗರ್ಭಿಣಿ ಸ್ತ್ರೀಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲನ್ನು ಹೆಚ್ಚಿಗೆ ಮಾಡಿ ಆಕ್ಸಿಜನ್ ಲೆವೆಲನ್ನು ಕಮ್ಮಿ ಮಾಡುತ್ತೆ. ಸೊ ಮಗುಗೆ ಅದರ ಮೇಲೆ ಸಾಕಷ್ಟು ಪರಿಣಾಮ ಉಂಟು ಮಾಡುತ್ತೆ. ಕೆಲವೊಂದು ಸಲ ಮಗುವಿನ ಹಾರ್ಟ್ ಬೀಟ್ ವ್ಯತ್ಯಾಸ ಬರ್ಬೋದು, ಅಥವಾ ಮಗು ಮೋಷನ್ ಮಾಡ್ಕೋಬೋದು. ಇದೆಲ್ಲ ಸಮಸ್ಯೆಗಳು ಆ ಟೈಮಲ್ಲಿ ಉಂಟಾಗುತ್ತೆ. ಸೊ ಹಾಗಾಗಿ ಬ್ರೀದಿಂಗ್ ಟೆಕ್ನಿಕ್ಗಳನ್ನು ನೀವು ಆದಷ್ಟು ಕಲ್ತ್ಕೊಂಡಿರ್ಬೇಕು. ಸೊ ನೀವು ಡೆಲಿವರಿ ಪೇಯ್ನ್ ಮುಗಿದ ಮೇಲೆ ಸ್ವಲ್ಪ ಡೀಪ್ ಬ್ರೀದ್ ಮಾಡಿದರೆ ಮಗುವಿಗೆ ಸಾಕಷ್ಟು ಆಕ್ಸಿಜನ್ ಸಿಗುತ್ತೆ. ಸೊ ದಯವಿಟ್ಟು ಬ್ರೀತ್ ಪ್ರಾಪರ್ಲಿ ಡ್ಯೂರಿಂಗ್ ದ ಡೆಲಿವರಿ. ಸೊ ಟಿಪ್ ನಂಬರ್ 5, ರಿಲ್ಯಾಕ್ಸ್. ಡೆಲಿವರಿ ಟೈಮಲ್ಲಿ ಒಂದ್ಸಲ ಪೇಯ್ನ್ ಶುರುವಾದಾಗ ನಿಮ್ಗೇನಾಗ್ಬಿಡುತ್ತೆ, ನೆಕ್ಸ್ಟ್ ಯಾವ ರೀತಿ ಪೇಯ್ನ್ ಬರ್ಬೋದು, ಅದನ್ನು ನಾನು ತಡಿಬೋದಾ ಅಥವಾ ತಡಿಲಿಕ್ಕೆ ಆಗೋದಿಲ್ವಾ ಅನ್ನೋದನ್ನೇ ನೀವು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡಿಕ್ಕೆ ಶುರು ಮಾಡ್ತೀರಿ. ಆಮೇಲೆ ಯಾವಾಗ ಡೆಲಿವರಿ ಆಗ್ಬೋದು, ಇಷ್ಟೊತ್ತು ಟೈಮ್ ಬೇಕಾ, ಬೇಗ ಆಗುತ್ತಾ, ಲೇಟಾಗಿ ಆಗುತ್ತಾ, ಇನ್ನೂ ಕಾಯಬೇಕಾ, ಇದೆಲ್ಲ ಸಾಕಷ್ಟು ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ. ಸೊ ಹಾಗಾಗಿ ಇದನ್ನು ಬದಿಗಿಟ್ಟು ದಯವಿಟ್ಟು ಆ ಟೈಮಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದು ಸಣ್ಣ ಮ್ಯೂಸಿಕ್ ಕೇಳೋದ್ರಿಂದ, ಅಥವಾ ಸ್ವಲ್ಪ ವಾಕ್ ಮಾಡೋದ್ರಿಂದ, ಅಥವಾ ಒಂದು ಮಸಾಜ್ ತೊಗೊಳೋದ್ರಿಂದ, ಅಥವಾ ಇನ್ ಬಿಟ್ವೀನ್ ಕಂಟ್ರಾಕ್ಷನ್ಸ್ ಅಂತಂದರೆ ಪೇಯ್ನ್ ಬಂದಾಗ ಮತ್ತು ಪೇಯ್ನ್ ಹೋದ್ಮೇಲೆ ಒಂದು 5 ನಿಮಿಷ ನೀವು ರೆಸ್ಟ್ ತೊಗೊಳ್ಳಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಸಾಕಷ್ಟು ಸಲ ಈ ಮಲ್ಕೊಂಡಾಗ ಏನಾಗುತ್ತೆ, ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು ಮೆಂಟಲಿ ಮತ್ತು ಫಿಸಿಕಲಿ. ನೆಕ್ಸ್ಟ್ ಪೇಯ್ನ್ ಏನಿದೆಯಲ್ಲ, ನೀವು ಆರಾಮಾಗಿ ಪ್ರಿಪೇರ್ ಆಗಿ ಈಸಿಯಾಗಿ ನಿಮಗೆ ಡೆಲಿವರಿ ಆಗುತ್ತೆ. ಕೊನೆಯದಾಗಿ ಟೇಕ್ ಹೋಮ್ ಮೆಸೇಜ್ ಏನಂದರೆ, ದಯವಿಟ್ಟು ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಿ. ಅದು ಪ್ರೆಗ್ನೆನ್ಸಿ ಟೈಮಲ್ಲೇ ಆಗಿರ್ಬೋದು, ಅಥವಾ ನಿಮ್ಮ ಡೆಲಿವರಿ ಟೈಮಲ್ಲೇ ಆಗಿರ್ಬೋದು. ಸ್ಟ್ರೆಸ್ ಏನಂತಂದರೆ ಯೂಶ್ವಲಿ ಏನಾಗುತ್ತೆ, ಗರ್ಭಿಣಿ ಸ್ತ್ರೀಯರು ಏನಾಗುತ್ತೆ, ನನಗೆ ನಾರ್ಮಲ್ ಆಗುತ್ತಾ, ಸಿಸರ್ನ್ ಆಗುತ್ತಾ ಅನ್ನೋದೇ ಅವರಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ. ಸೊ ಆ ಸ್ಟ್ರೆಸ್ ಏನಾಗುತ್ತೆ, ಜಾಸ್ತಿ ಆದಂಗೆ ನಮ್ಮ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳಿಬಿಟ್ಟು ಉತ್ಪತ್ತಿ ಆಗುತ್ತೆ. ಅದು ಬ್ಲಡ್ ಮುಖಾಂತರ, ಪ್ಲಾಸೆಂಟಾ ಮುಖಾಂತರ ಮಗುವಿಗೆ ಹೋಗುತ್ತೆ. ಸೊ ಮಗುವಿಗೂ ಅದು ದುಷ್ಪರಿಣಾಮ ಉಂಟು ಮಾಡುತ್ತೆ. ಅದು ಮಗುವಿನ ವೆಯ್ಟ್ ಕಮ್ಮಿ ಮಾಡೋದು, ನೀರು ಕಮ್ಮಿ ಮಾಡೋದು, ನೀರಿನ ಅಂಶ ಕಮ್ಮಿ ಮಾಡೋದು, ಆಮೇಲೆ ಮಗು ಮೋಷನ್ ಮಾಡ್ಕೊಳ್ಳೋದು, ಇದೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಆದಷ್ಟು ಸ್ಟ್ರೆಸ್ ಫ್ರೀ ಮಾಡಿಕೊಂಡು ನೀವು ಏನು ಯೋಚನೆ ಮಾಡಬೇಕು ಅಂದರೆ, ನಿಮ್ಮ ಪ್ರೆಗ್ನೆನ್ಸಿ ಮತ್ತು ಈ ಡೆಲಿವರಿ ಏನಿದೆ, ಇಟ್ ಈಸ್ ಅ ಮ್ಯಾಜಿಕಲ್ ಮೂಮೆಂಟ್. ಅದು ನೀವು ಒಂದು ಸುಂದರವಾದ ಒಂದು ಜೀವವನ್ನು ನೀವು ಭೂಮಿ ಮೇಲೆ ತರ್ತಿದ್ದೀರಿ ಅಂತ ಅಂದ್ಕೊಂಡ್ಬಿಟ್ಟು ಖುಷಿಯಾಗಿರಿ.